ನಾಯಿ ಬಾಯಲ್ಲಿ ಮನುಷ್ಯನ ಕಾಲು. ತಿಪಟೂರು ಕೆರೆ ಏರಿಯಾ ಮೇಲೆ ಭಯಾನಕ ದೃಶ್ಯ. ವಾಕಿಂಗ್ ಹೋದವರಿಗೆ ಶಾಕ್. ರಾಜ್ಯದಲ್ಲಿ ಹಲವು ಶಾಲೆಗಳಲ್ಲಿ ಶಿಕ್ಷಕರೇ ಇಲ್ಲ. ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ ಗಣನೀಯ ಏರಿಕೆಯಾಗಿದೆ. ಮೈಸೂರಿನಲ್ಲಿ ಎಚ್ ವಿಶ್ವನಾಥ್ ಕಳವಳ. ಮೈಸೂರು ಜಿಲ್ಲೆಯಲ್ಲಿ ಮುಂದುವರಿದ ಚಿರತೆ ಹಾವಳಿ. ಕರಹಟ್ಟಿ ಕಾಲುವೆ ಸಮೀಪ ಮತ್ತೆ ಚಿರತೆ ಪ್ರತ್ಯಕ್ಷ. ಸ್ಥಳೀಯರ ಮೊಬೈಲ್ನಲ್ಲಿ ಸರಿಯಾದ ದೃಶ್ಯ. ಡಿಕೆ ಶಿವಕುಮಾರ್ ದೆಹಲಿ ಪ್ರವಾಸ ವಿಚಾರ. ಹೈಕಮಾಂಡ್ ನಿರ್ಧಾರಕ್ಕೆ ನಾವು ತಲೆಬಾಗ್ತೇವೆ. ಕುಣಿಗಲ್ ಶಾಸಕ ಡಾಕ್ಟರ್ ರಂಗನಾಥ್ ಹೇಳಿಕೆ. ಐತಿಹಾಸಿಕ ಮದ್ದೂರಮ್ಮನ ಜಾತ್ರೆಗೆ ಕ್ಷಣಗಣನೆ ಆರಂಭ. ಮದ್ದೂರಮ್ಮನ ಜಾತ್ರೆಗೆ ಸ್ವಚ್ಛತೆಯ ಮೆರುಗು. ಬೃಹತ್ ಮ್ಯಾರಥಾನ್ಗೆ ಸಚಿವ ಎನ್ ಚಲುವರಾಯಸ್ವಾಮಿ ಚಾಲನೆ. ರಾಜ್ಯ ಧರ್ಮ ನ್ಯೂಸ್ಗೆ ಸ್ವಾಗತ. ನಾನು ಲಕ್ಷ್ಮಿ. ತಿಪಟೂರು ಕೆರೆಯ ಪಾದಚಾರಿ ಮಾರ್ಗದಲ್ಲಿ ನಾಯಿಯೊಂದು ಮನುಷ್ಯನ ದುಂಡಾದ ಕಾಲನ್ನ ಕಚ್ಚಿಕೊಂಡು ಓಡಾಡ್ತಿರುವುದು ಪತ್ತೆಯಾಗಿದ್ದು ಸಾರ್ವಜನಿಕರಲ್ಲಿ ತೀವ್ರ ಆತಂಕವನ್ನ ಮೂಡಿಸಿದೆ. ನಿನ್ನೆ ಸಂಜೆ ತಿಪಟೂರು ಕೆರೆಯ ಏರಿಯಾ ಮೇಲೆ ಎಂದಿನಂತೆ ವಾಯು ವಿಹಾರಿಗಳು ವಾಕಿಂಗ್ ಮಾಡ್ತಾ ಇದ್ದಂತಹ ವೇಳೆ ನಾಯಿಯೊಂದು ಮನುಷ್ಯನ ಕಾಲನ್ನ ಕಚ್ಚಿಕೊಂಡು ಪಾದಚಾರಿ ಮಾರ್ಗದಲ್ಲಿ ಓಡಾಡ್ತಾ ಇರೋದನ್ನ ಕಂಡು ಜನರು ಬೆಚ್ಚಬಿದ್ದಿದ್ದಾರೆ. ಇನ್ನು ಕೂಡಲೇ ಭಯಭೀತರಾದ ವಾಯು ವಿಹಾರಿಗಳು ತಿಪಟೂರು ನಗರ ಠಾಣಾ ಪೊಲೀಸರಿಗೆ ಮಾಹಿತಿಯನ್ನ ನೀಡಿದ್ದಾರೆ. ಸ್ಥಳಕ್ಕೆ ಧಾವಿಸಿದಂತಹ ಪೊಲೀಸರು ಪರಿಶೀಲನೆಯನ್ನ ನಡೆಸಿದ್ದು ಈ ಕಾಲು ಎಲ್ಲಿಂದ ಬಂತು ಎಂಬ ಬಗ್ಗೆ ತನಿಖೆ ಆರಂಭಿಸಿದ್ದಾರೆ. ಪ್ರಾಥಮಿಕವಾಗಿ ಸಿಕ್ಕಿರುವಂತಹ ಮಾಹಿತಿಯ ಪ್ರಕಾರ ಗ್ಯಾಂಗ್ರೀನ್ ಕಾಯಿಲೆಯಿಂದ ಬಳಲುತ್ತಿದ್ದ ರೋಗಿಯ ಕಾಲನ್ನ ಯಾವುದಾದ್ರೂ ಖಾಸಗಿ ಆಸ್ಪತ್ರೆಯ ವೈದ್ಯರು ಶಸ್ತ್ರಚಿಕಿತ್ಸೆಯ ಮೂಲಕವಾಗಿ ಕತ್ತರಿಸಿರಬಹುದು. ಬಳಿಕ ಆ ಕಾಲನ್ನ ಸರಿಯಾಗಿ ವಿಲೇವಾರಿ ಮಾಡದೆ ಎಲ್ಲೋ ಎಸೆದಾಗ ನಾಯಿ ಅದನ್ನ ಎತ್ಕೊಂಡು ಬಂದಿರಬಹುದು ಎಂಬಂತಹ ಶಂಕೆ ವ್ಯಕ್ತವಾಗಿದೆ. ಮಂಡ್ಯ ಜಿಲ್ಲೆಯ ಮದ್ದೂರಿನ ಸುಪ್ರಸಿದ್ಧ ಮದ್ದೂರಮ್ಮನ ಜಾತ್ರಾ ಮಹೋತ್ಸವದ ಅಂಗವಾಗಿ ಪಟ್ಟಣದಾದ್ಯಂತ ಸ್ವಚ್ಛತೆಯ ಬಗ್ಗೆ ಜಾಗೃತಿಯನ್ನ ಮೂಡಿಸಲು ಬೃಹತ್ ಮ್ಯಾರಥಾನ್ ಅನ್ನು ಆಯೋಜಿಸಲಾಗಿತ್ತು. ಸಚಿವ ಎನ್ ಚಲುವರಾಯಸ್ವಾಮಿ ಸ್ವಚ್ಛತಾ ಮ್ಯಾರಥಾನ್ಗೆ ಹಸಿರು ನಿಶಾನೆಯನ್ನು ತೋರಿಸುವಂತಹ ಮೂಲಕವಾಗಿ ಚಾಲನೆ ನೀಡುವ ಮೂಲಕ ಜನರಲ್ಲಿ ಪರಿಸರ ಕಾಳಜಿಯ ಸಂದೇಶವನ್ನ ಸಾರಿದರು. ಐತಿಹಾಸಿಕ ಮದ್ದೂರಮ್ಮನ ಜಾತ್ರೆಗೆ ಕ್ಷಣಗಣನೆ ಆರಂಭವಾಗಿದ್ದು ಈ ಬಾರಿ ಹಬ್ಬದ ಸಂಭ್ರಮದೊಂದಿಗೆ ಸ್ವಚ್ಛ ಮದ್ದೂರು ಎಂಬ ಅಭಿಯಾನಕ್ಕೆ ಚಾಲನೆ ನೀಡಿ ಪಟ್ಟಣದ ಐಬಿ ವೃತ್ತದಲ್ಲಿ ಸಾವಿರಾರು ಯುವಕರು ಈ ಬೃಹತ್ ಸ್ವಚ್ಛತಾ ಮ್ಯಾರಥಾನ್ ನಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿದ್ರು. ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ಸಾಗಿದಂತಹ ಈ ಮ್ಯಾರಥಾನ್ ಜಾತ್ರೆಯ ಸಂದರ್ಭದಲ್ಲಿ ಪಟ್ಟಣವನ್ನ ಸ್ವಚ್ಛವಾಗಿಟ್ಟುಕೊಳ್ಳುವಂತೆ ಸಾರ್ವಜನಿಕರಲ್ಲಿ ಮನವಿ ಮಾಡಿತು. ಕಾರ್ಯಕ್ರಮದಲ್ಲಿ ಶಾಸಕ ಕದಲೂರು ಉದಯ್, ಮಂಡ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ವಿಜೆ ಶೋಭಾರಾಣಿ, ಕಾಂಗ್ರೆಸ್ನ ಜಿಲ್ಲಾಧ್ಯಕ್ಷ ಸಿಡಿ ಗಂಗಾಧರ್ ಸೇರಿದಂತೆ ಹಲವು ಗಣ್ಯರು ಭಾಗವಹಿಸಿದ್ರು. ಯುವಕರೊಂದಿಗೆ ಹೆಜ್ಜೆ ಹಾಕಿದ್ರು. ಒಂದು ಜಾತ್ರಾ ಮಹೋತ್ಸವ, ಮತ್ತೊಂದು ಮದ್ದೂರೋತ್ಸವ. ಇತಿಹಾಸವನ್ನ ಮತ್ತೆ ಪುನರಾರಂಭ ಮಾಡಬೇಕು ಅನ್ನೋ ಒಂದು ಆಸಕ್ತಿಯೊಂದಿಗೆ ಈ ಕ್ಷೇತ್ರದ ಶಾಸಕರಾದ ಉದಯಗೌಡರು ಬಹಳ ಅಭಿವೃದ್ಧಿ ಜೊತೆಗೆ ಜನಪರವಾದಂಥ ಅನೇಕ ಒಂದು ನಮ್ಮ ಹಿರಿಯರು ಈ ಜಾತ್ರಾ ಮಹೋತ್ಸವವನ್ನು ಬಹಳ ವಿಶೇಷವಾಗಿ ಮಾಡ್ತಿದ್ರು. ಅದನ್ನು ಇತ್ತೀಚೆಗೆ ಕ್ಷೀಣಿಸ್ತಾ ಬಂದಿದ್ದನ್ನು ಮತ್ತೆ ಅದನ್ನು ವಿಜೃಂಭಣೆಯಿಂದ ಮಾಡಬೇಕು ಅನ್ನೋ ಒಂದು ಆಸಕ್ತಿ ಬಂದಿದೆ. ಮತ್ತು
ಮದ್ದೂರು ಉತ್ಸವ, ಮದ್ದೂರಿನ ಇತಿಹಾಸವನ್ನ ಮತ್ತು ಇಡೀ ಕ್ಷೇತ್ರದ ಜನರನ್ನ ಅನೇಕ ಚಟುವಟಿಕೆಗಳಲ್ಲಿ ಭಾಗವಹಿಸಿ ಇದೆಲ್ಲವನ್ನು ಸಹ ಮುಂದಿನ ಬಹುಶಃ ಒಂದು ದಿನಾಂಕ ಗೊತ್ತು ಮಾಡಿದ್ದಾರೆ. 6ನೇ ತಾರೀಕು ಅಂತ ಹೇಳಿ ಮತ್ತು ದೊಡ್ಡ ಮಟ್ಟದ ಪ್ರೋಗ್ರಾಮ್ ಮಾಡ್ತಕ್ಕಂಥದಕ್ಕೆ ಇವತ್ತು ಉದ್ಯುಕ್ತವಾಗಿ ಚಾಲನೆಯನ್ನು ಕೊಡ್ತಾ ಇದ್ದಾರೆ. ಬಹುಶಃ ಇಡೀ ಜಿಲ್ಲೆಯ ಕ್ಷೇತ್ರದ ನಿಂತು ಎಲ್ಲ ಕಾರ್ಯಕ್ರಮವನ್ನ ಸುಸೂತ್ರವಾಗಿ ಮಾಡ್ತಾ ಇರ್ತಕ್ಕಂಥ ಎಲ್ಲರೂ ಸಹ ನಾನು ಅಭಿನಂದಿಸುತ್ತೀನಿ. ಹಾಗೆ ನಮ್ಮ ಜೊತೆಯಲ್ಲಿ ದಿನೇಶ್ ನಮ್ಮ ಗಂಗಾಧರರಿದ್ದಾರೆ. ಬಹುಶಃ ಇವೆಲ್ಲರೂ ಈ ಕ್ಷೇತ್ರದ ವಿದ್ಯಾರ್ಥಿಗಳಿರ್ಬೋದು, ಯುವಕರಿರ್ಬೋದು, ಎಲ್ಲರೂ ಸಹ ಈ ಒಂದು ಸಂಭ್ರಮದಲ್ಲಿ ಭಾಗವಹಿಸಿ ಇವತ್ತೇನು ಓಡೋದ್ರ ಮೂಲಕ ವಾಕ್ ಮಾಡೋದ್ರ ಮೂಲಕ ಚಾಲನೆ ಕೊಡ್ತಾ ಇದ್ದೀವಿ. ಆದರೆ ಅಷ್ಟೇ ಅಲ್ಲ, ಉಳಿದ ಒಂದು ವಾರ ಪೂರ್ಣ ಪ್ರಮಾಣದ ಒಂದು ಹಬ್ಬದ ವಾತಾವರಣದಲ್ಲಿ ಮದ್ದೂರಿನಲ್ಲಿ ನಡೆಯಬೇಕು ಮತ್ತು ಇಡೀ ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲ ಮಹಿಳೆಯರು ಮತ್ತು ಯುವಕರು ಚಟುವಟಿಕೆಗಳಲ್ಲಿ ಭಾಗವಹಿಸಬೇಕು ಮತ್ತು ವಿಶೇಷವಾಗಿ ಈ ಜಾತ್ರೆಗೆ ಒಂದು ಕಳೆ ಬರಬೇಕು. ಮೈಸೂರು ಜಿಲ್ಲೆಯ ಟಿನರ್ಸಿಪುರ ತಾಲೂಕಿನಲ್ಲಿ ಚಿರತೆಯ ಹಾವಳಿ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಲೇ ಇದೆ. ತಾಲೂಕಿನ ಕರಹೊಟ್ಟಿ ಗ್ರಾಮದ ಕಾಲುವೆ ಪಕ್ಕದ ಗದ್ದೆಯ ಬಳಿ ನಿನ್ನೆ ರಾತ್ರಿ ಚಿರತೆಯೊಂದು ರಾಜಾರೋಷವಾಗಿ ಕುಳಿತಿರುವುದು ಪತ್ತೆಯಾಗಿದೆ. ಇನ್ನು ಸ್ಥಳೀಯರಲ್ಲಿ ತೀವ್ರ ಆತಂಕ ಮೂಡಿಸಿದ್ದು, ಆಹಾರವನ್ನು ಅರಸಿ ಬಂದಿದ್ದ ಈ ಚಿರತೆಯನ್ನ ಕಂಡು ಬೆಚ್ಚಿ ಬಿದ್ದಿದ್ದಾರೆ. ತಮ್ಮ ಮೊಬೈಲ್ ಕ್ಯಾಮೆರಾಗಳಲ್ಲಿ ಚಿರತೆಯ ದೃಶ್ಯವನ್ನ ಸ್ಥಳೀಯರು ಸೆರೆ ಹಿಡಿದಿದ್ದು, ಕಳೆದ ಕೆಲವು ದಿನಗಳಿಂದ ಈ ಭಾಗದಲ್ಲಿ ಚಿರತೆಗಳು ಪದೇ ಪದೇ ಕಾಣಿಸಿಕೊಳ್ತಾ ಇದ್ದು, ರೈತರು ಗದ್ದೆಗಳಿಗೆ ಹೋಗಲು ಹಾಗೂ ಸಾರ್ವಜನಿಕರು ರಸ್ತೆಯಲ್ಲಿ ಓಡಾಡಲು ಪರದಾಡುವಂತಹ ಪರಿಸ್ಥಿತಿಯಾಗಿದೆ. ಇನ್ನು ರಾತ್ರಿಯಂತೂ ಮನೆಯಿಂದ ಹೊರಬರಲು ಜನ ಹಿಂಜರಿತಾ ಇದ್ದು, ಕೂಡಲೇ ಅರಣ್ಯ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಚಿರತೆಯನ್ನ ಸೆರೆ ಹಿಡಿಯಲು ಬೋನ್ ಅಳವಡಿಸಬೇಕು. ಅನಾಹುತ ಸಂಭವಿಸುವ ಮುನ್ನವೇ ಚಿರತೆಯನ್ನ ಬೇರೆಡೆಗೆ ಸ್ಥಳಾಂತರಿಸಿ ನಮಗೆ ರಕ್ಷಣೆಯನ್ನ ನೀಡಬೇಕು ಎಂದು ಕರಹಟ್ಟಿ ಗ್ರಾಮಸ್ಥರು ಅರಣ್ಯ ಇಲಾಖೆಗೆ ಮನವಿ ಮಾಡಿದ್ದಾರೆ. ಮಾಡಿದೆ ಇಲ್ಲ ಮಾಡ ಬೇಗನ ಓದ್ತಾನೆ ನೋಡು ಕಾಣ್ಲಿಲ್ಲ ಅದು. ಮಾದಕ ದ್ರವ್ಯಗಳ ಮುಕ್ತ ಸಮಾಜ ನಿರ್ಮಾಣಕ್ಕಾಗಿ ಬೃಹತ್ ವಾಕಥಾನ್ ಅನ್ನು ತುಮಕೂರಿನ ಸರ್ಕಾರಿ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಆಯೋಜಿಸಲಾಗಿತ್ತು. ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಸಂಯೋಜಿತ ಕಾಲೇಜುಗಳ ಸಂಘ ಹಾಗೂ ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋ ಸಹಯೋಗದಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದ್ದು, ಕಾರ್ಯಕ್ರಮಕ್ಕೆ ಕೇಂದ್ರ ಸಚಿವ ವಿ ಸೋಮಣ್ಣ ಹಾಗೂ ಸಿದ್ಧಗಂಗಾ ಮಠದ ಸಿದ್ಧಲಿಂಗ ಸ್ವಾಮೀಜಿ ಚಾಲನೆ ನೀಡಿದರು. ಮಾದಕ ಪದಾರ್ಥಗಳ ವ್ಯಸನದಿಂದ ಯುವ ಜನತೆಯನ್ನ ಮುಕ್ತಗೊಳಿಸುವಂತಹ ಉದ್ದೇಶದಿಂದ ಯುವ ಶುದ್ಧಿ ಅಭಿಯಾನ ಅಡಿಯಲ್ಲಿ ಈ ವಾಕಥಾನ್ ಹಮ್ಮಿಕೊಂಡಿದ್ದು, ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಗಣ್ಯರು ಮಾದಕ ದ್ರವ್ಯಗಳ ದುಷ್ಪರಿಣಾಮಗಳ ಬಗ್ಗೆ ವಿದ್ಯಾರ್ಥಿಗಳಲ್ಲಿ ಜಾಗೃತಿಯನ್ನು ಮೂಡಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು, ಶಿಕ್ಷಕರು ಹಾಗೂ ಸಾರ್ವಜನಿಕರು ಉತ್ಸಾಹದಿಂದ ಭಾಗವಹಿಸಿ ನಶಾಮುಕ್ತ ಭಾರತಕ್ಕಾಗಿ ಸಂಕಲ್ಪ ಮಾಡಿದರು.
ಮೈಸೂರು ಜಿಲ್ಲೆಯ ಹೆಚ್ಡಿಕೋಟೆ ತಾಲೂಕಿನ ಹ್ಯಾಂಡ್ಪೋಸ್ಟ್ನಲ್ಲಿ ತಡರಾತ್ರಿ ಭೀಕರ ಅಗ್ನಿ ಅವಘಡ ಸಂಭವಿಸಿದೆ. ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಅಂಗಡಿಯೊಂದಕ್ಕೆ ಬೆಂಕಿ ತಗುಲಿದ್ದು ಲಕ್ಷಾಂತರ ರೂಪಾಯಿ ಮೌಲ್ಯದ ಎಲೆಕ್ಟ್ರಾನಿಕ್ ವಸ್ತುಗಳು ಸುಟ್ಟು ಕರಕಲಾಗಿವೆ. ಹ್ಯಾಂಡ್ಪೋಸ್ಟ್ನಲ್ಲಿರುವಂತಹ ಅಂಗಡಿಯೊಂದರಲ್ಲಿ ಈ ದುರ್ಘಟನೆ ನಡೆದಿದ್ದು, ಶಾರ್ಟ್ ಸರ್ಕ್ಯೂಟ್ನಿಂದ ಕಾಣಿಸಿಕೊಂಡ ಬೆಂಕಿ ಕ್ಷಣಾರ್ಧದಲ್ಲಿ ಅಂಗಡಿಯಾದ್ಯಂತ ವ್ಯಾಪಿಸಿದೆ. ಇದರ ಪರಿಣಾಮವಾಗಿ ಅಂಗಡಿಯಲ್ಲಿದ್ದ ಬೆಲೆ ಬಾಳುವಂತಹ ಯುಪಿಎಸ್ ಬ್ಯಾಟರಿಗಳು, ಸಿಸಿಟಿವಿ ಕ್ಯಾಮೆರಾಗಳು ಹಾಗೂ ಡಿವಿಆರ್ ಸೇರಿದಂತೆ ಅನೇಕ ಎಲೆಕ್ಟ್ರಾನಿಕ್ ಉಪಕರಣಗಳು ಬೆಂಕಿಯ ಕೆನ್ನಾಲಿಗೆಗೆ ಆಹುತಿಯಾಗಿವೆ. ಘಟನೆಯ ವಿಷಯ ತಿಳಿತಾ ಇದ್ದಂತೆಯೇ ಅಗ್ನಿಶಾಮಕ ದಳ ಸಿಬ್ಬಂದಿ ಸ್ಥಳಕ್ಕೆ ದೌಡಾಯಿಸಿ ಹರಸಾಹಸ ಪಟ್ಟು ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಘಟನೆಯಿಂದ ಅಂಗಡಿ ಮಾಲೀಕರಿಗೆ ಲಕ್ಷಾಂತರ ರೂಪಾಯಿ ನಷ್ಟ ಸಂಭವಿಸಿದೆ ಎಂದು ಅಂದಾಜಿಸಲಾಗಿದ್ದು, ವ್ಯಾಪಾರಿಗಳ ವಲಯದಲ್ಲಿ ಇದು ಆತಂಕವನ್ನು ಮೂಡಿಸಿದೆ. ಹೋಗಿದ್ದ ಸಮುದ್ರ ಕಡಿಮೆ ಬಡ್ಡಿ ದರ ಹಾಗೂ ಹೆಚ್ಚಿನ ಹಣದ ಆಸೆಯನ್ನ ತೋರಿಸಿ ಗ್ರಾಹಕರ ಚಿನ್ನವನ್ನ ಅಡವಿಡಿಸಿಕೊಂಡು ವಂಚಿಸುತ್ತಿರುವ ಗೋಲ್ಡ್ ಕಂಪನಿಗಳ ಅಸಲಿ ಬಣ್ಣ ಬಯಲಾಗಿದೆ. ಜನರ ನಂಬಿಕೆಯನ್ನೇ ಬಂಡವಾಳ ಮಾಡಿಕೊಂಡ ಧನಲಕ್ಷ್ಮಿ ಗೋಲ್ಡ್ ಕಂಪನಿ ಗ್ರಾಹಕರು ಅಡವಿಟ್ಟ ಚಿನ್ನದ ಒಡವೆಗಳನ್ನ ಗುಳುಂ ಮಾಡಿ ಗ್ರಾಹಕರನ್ನ ಬೀದಿಗೆ ತಳ್ಳಿವೆ. ಹೌದು, ಇತ್ತೀಚಿನ ದಿನಗಳಲ್ಲಿ ಚಿನ್ನದ ವಹಿವಾಟಿನ ಹೆಸರಿನಲ್ಲಿ ಗೋಲ್ಡ್ ಕಂಪನಿಗಳು ಸಾರ್ವಜನಿಕರನ್ನ ವಂಚಿಸುತ್ತಿರುವುದು ಗೊತ್ತೇ ಇದೆ. ಗ್ರಾಹಕರು ತಮ್ಮ ತುರ್ತು ಪರಿಸ್ಥಿತಿಗಳಿಗಾಗಿ ಹಾಗೂ ಮಕ್ಕಳ ಮದುವೆ, ಶಿಕ್ಷಣಕ್ಕಾಗಿ ತಾವು ಕಷ್ಟಪಟ್ಟು ಸಂಪಾದಿಸಿದ ಚಿನ್ನದ ಒಡವೆಗಳನ್ನ ನಂಬಿಕೆಯಿಂದ ಇಲ್ಲಿ ಅಡವಿಟ್ಟಿದ್ರು. ಆದ್ರೆ ಒಪ್ಪಂದದ ಅವಧಿ ಮುಗಿದ್ರೂ ಕೂಡ ಚಿನ್ನವನ್ನ ವಾಪಸ್ ನೀಡದೆ ಅಥವಾ ಕಂಪನಿಯ ಹೆಸರಿನಲ್ಲಿ ಮೋಸದ ಸ್ಕೀಮ್ಗಳನ್ನ ನಡೆಸಿ ಗ್ರಾಹಕರಿಗೆ ವಂಚಿಸಲಾಗಿದೆ. ಅಡವಿಟ್ಟ ಚಿನ್ನದ ಬದಲಿಗೆ ಹಣ ನೀಡುವಲ್ಲಿ ಅಥವಾ ಅಡವಿಟ್ಟ ಒಡವೆಗಳನ್ನ ಹಿಂತಿರುಗಿಸುವಲ್ಲಿ ಕಂಪನಿ ಸತಾಯಿಸ್ತಾ ಇದ್ದು, ಇದರಿಂದ ನೊಂದ ಗ್ರಾಹಕರು ಈಗ ನ್ಯಾಯಕ್ಕಾಗಿ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದಾರೆ. ನಮ್ಮದು 135 ಗ್ರಾಮ್ ತಗೊಂಬಂದು 2023 ಡಿಸೆಂಬರಲ್ಲಿ ತಗೊಂಬಂದಿದ್ದಾರೆ. ಅದ್ರ ಬಗ್ಗೆ ತಗೊಂಬಂದು ಮತ್ತೆ ನಮ್ಮದು ಇಂಟ್ರೆಸ್ಟ್ ಅಮೌಂಟು, ಗಂಟು ಅಮೌಂಟು ಎಲ್ಲ ಹಾಕ್ಸ್ಕೊಂಡು ಇದುವರೆಗೂ ನಮ್ಮ ಒಡವೆನೂ ಕೊಟ್ಟಿಲ್ಲ, ದುಡ್ಡೂ ಕೊಟ್ಟಿಲ್ಲ. ಕೇಳಕ್ಕೆ ಹೋದರೆ ಅಲ್ಲೈತೆ ಇಲ್ಲೈತೆ ಅಂತ ಕೇಳ್ತಾನೆ ಅವನೇ, ಮತ್ತೆ ಸಿಗಲೇ ಇಲ್ಲ ನಮ್ಗೆ ಇದುವರೆಗೂ. ಅವ್ರ ಮನೆ ಹತ್ರ ಬಂದಿದ್ದೀವಿ. ಮನೆಯಲ್ಲಿ ಕೇಳಿದ್ರು ಕೂಡ ನಮಗೆ ಅವ್ನು ಗೊತ್ತೇ ಇಲ್ಲ, ಅವ್ನು ಎಲ್ಲಿದ್ದಾನೋ ಏನೋ ಅಂತಿಲ್ಲ. ನಾವು ಎಲ್ಲಿ ಹುಡ್ಕೊಂಡು ಹೋದ್ರೂ ನೋಡಿ ಇದುವರೆಗೂ ನಮಗೆ ನ್ಯಾಯನೂ ಸಿಗಿಲ್ಲ. ಅಲ್ಲಿ ಪೊಲೀಸ್ ಸ್ಟೇಷನ್ ಹತ್ರನೂ ಹೋದರೆ ನಾವು ನಮ್ಮ ಚಿಕ್ಕಬಳ್ಳಾಪುರ SP ಪೊಲೀಸ್ಗೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಅವ್ರು ಹೋಗಿ ನಾವು ಮಾತಾಡಿದ್ದೀವಿ, ನೀನು ಮಿಕ್ಕಿದ್ದೇನು ದುಡ್ಡು ಎತ್ಕೊಂಡು ಹೋಗಿ ನೀವು ಕೊಟ್ಬಿಟ್ಟು ಒಡವೆ ಕೊಡ್ತಾರೆ, ಈಸ್ಕೊಂಬನ್ನಿ ಅಂತ ಹೇಳಿದ್ದಾರೆ ನಮಗೆ. ಅಲ್ಲಿಗೆ ಬಂದ್ವಿ. ಇಲ್ಲಿ ಬಂದರು, ಮನೆಗೆ ಬಂದರೆ ಅವ್ರ ತಾಯಿಗೆ ಹೇಳಿದೆ, ನನ್ನ ಮಗನಿಗೆ ಹೇಳ್ಬಿಟ್ಟು ನಿಮ್ಮದು ಕ್ಲಿಯರ್ ಮಾಡಿಸ್ತೀನಿ ಅಂತ 4 ತಿಂಗಳು ಮುಂಚೆನೇ ಹೇಳಿದರು. ಆಯಿತು ಅಂತ ಹೇಳ್ಬಿಟ್ಟು 4 ತಿಂಗಳು ವೆಯ್ಟ್ ಮಾಡಿದ್ವಿ. ಇವಾಗ ಸ್ವಿಚ್ ಆಫು, ಫೋನ್ ಮಾಡಿದ್ರೆ ಸ್ವಿಚ್ ಆಫು. 4 ತಿಂಗಳಿಂದ ನಮ್ಮ ಕನೆಕ್ಟೇ ಇಲ್ಲ, ಎಲ್ಲಿದ್ದಾನೆ ಏನು ಅಂತ ಗೊತ್ತೂ ಇಲ್ಲ. ಈಗ ಹೇಳಿದ್ರೆ ಅವನಿಗೂ ನಮ್ಮ ಮಗನಿಗೂ ನಮ್ಗೆ ಸಂಬಂಧನೇ ಇಲ್ಲ, ನೀವು ಅವ್ರನ್ನೇ ಕೇಳ್ಕೊಂಡು ಹೋಗಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ನಾವೇನಂದ್ವಿ, ನಾವು ನಿಮ್ಮ ಮಗನ ಕರೆಸೋವರೆಗೂ ನಾವೆಲ್ಲೂ ಹೋಗಲ್ಲ, ಇಲ್ಲೇ ಸತ್ಯಾಗ್ರಹ ಕೂತ್ಕೊತೀವಿ, ನಮ್ಗೆ ನ್ಯಾಯ ಸಿಗೋವರೆಗೂ ನಿಮ್ಮ ಮಗನ ಕರೆಸಿ ನಮ್ಮ ಹತ್ರ ಮಾತಾಡಿಸ್ಕೊಡಿ ಅಂತ ಹೇಳ್ತಾ ಇದ್ದೀವಿ ಅಷ್ಟೇ. ಉಪಮುಖ್ಯಮಂತ್ರಿ DK ಶಿವಕುಮಾರ್ ದೆಹಲಿ ಪ್ರವಾಸದ ಬೆನ್ನಲ್ಲೇ ಅವರ ಸಂಬಂಧಿ ಹಾಗೂ ಕುಣಿಗಲ್ ಶಾಸಕ ಡಾಕ್ಟರ್ ರಂಗನಾಥ್ ನೀಡಿರುವ ಸ್ಫೋಟಕ ಹೇಳಿಕೆಗಳು ಈಗ ಸಂಚಲನವನ್ನ ಮೂಡಿಸಿದೆ. ರಾಜ್ಯದಲ್ಲಿ ಸದ್ಯ ನಡೀತಾ ಇರುವಂತಹ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಹೈಕಮಾಂಡ್ ಶೀಘ್ರದಲ್ಲಿಯೇ ಸೂಕ್ತ ನಿರ್ಧಾರವನ್ನ ಕೈಗೊಳ್ಳಲಿದೆ ಎಂದು ಅವರು ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ತುಮಕೂರಿನಲ್ಲಿ ಮಾಧ್ಯಮಗಳ ಜೊತೆ ಬಗ್ಗೆ ಮಾತನಾಡಿದಂತಹ ಶಾಸಕ ರಂಗನಾಥ್ ದೆಹಲಿ ಪ್ರವಾಸದ ಬಗ್ಗೆ ಮಹತ್ವದ ಸುಳಿವು ನೀಡಿದ್ರು. ರಾಜ್ಯದ ರಾಜಕೀಯ ಸನ್ನಿವೇಶದ ಬಗ್ಗೆ ನಿಮಗೆಲ್ಲ ತಿಳಿದೇ ಇದೆ. ಒಬ್ಬ ಶಿಸ್ತಿನ ಸಿಪಾಯಿಯಾಗಿ ಹೈಕಮಾಂಡ್ ತೆಗೆದುಕೊಳ್ಳುವಂತಹ ತೀರ್ಮಾನಕ್ಕೆ ನಾವೆಲ್ಲರೂ ಬದ್ಧರಾಗಿದ್ದೇವೆ. ಅಧಿಕಾರ ಹಂಚಿಕೆ ಒಪ್ಪಂದದ ಬಗ್ಗೆ
ಇಬ್ಬರು ನಾಯಕರು ಈಗಾಗಲೇ ಮಾತನಾಡಿದ್ದಾರೆ. ಹೈಕಮಾಂಡ್ ಈ ವಿಚಾರವನ್ನ ಬಗೆಹರಿಸಲಿದೆ ಎಂಬ ಭಾವನೆಯಿಂದ ನಾವೆಲ್ಲರೂ ದೆಹಲಿಯತ್ತ ಮುಖ ಮಾಡಿದ್ದೇವೆ. ಶೀಘ್ರದಲ್ಲಿಯೇ ಒಂದು ಸ್ಪಷ್ಟ ನಿರ್ಧಾರ ಹೊರಬೀಳಲಿದೆ ಎಂದು ಅವರು ಮಾರ್ಮಿಕವಾಗಿ ನುಡಿದರು. ಈಗ ನಿಮಗೆಲ್ಲ ಗೊತ್ತಿದೆ, ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಯಾವ ರೀತಿ ರಾಜಕೀಯದ ಸನ್ನಿವೇಶಗಳಾಗ್ತಿರೋಂಥದ್ದು. ನಮ್ಮ ಒಬ್ಬ ಶಾಸಕನಾಗಿ, ಒಬ್ಬ ಕಾಂಗ್ರೆಸ್ ಪಕ್ಷದನಾಗಿ ನಾವೆಲ್ಲ ಶಿಸ್ತಲ್ಲಿರೋಂಥ ಹಿನ್ನೆಲೆಯಲ್ಲಿ ಎಲ್ಲದಕ್ಕೂ ಹೈಕಮಾಂಡ್ ಅವರು ತೆಗೆದುಕೊಂಡಂಥ ನಿರ್ಧಾರಕ್ಕೆ ತಲೆ ಬಾಗಿ ಎಸ್ಎಸ್ಎಲ್ಸಿ ಫಲಿತಾಂಶದ ಬಗ್ಗೆ ಮಾಜಿ ಶಿಕ್ಷಣ ಸಚಿವ ಹಾಗೂ ಎಂಎಲ್ಸಿ ಎಚ್ ವಿಶ್ವನಾಥ್ ತೀವ್ರ ಕಳವಳವನ್ನು ವ್ಯಕ್ತಪಡಿಸಿದ್ದಾರೆ. ಮೈಸೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದಂತಹ ಅವರು, ಶಿಕ್ಷಕರ ಕೊರತೆಯ ನಡುವೆಯೂ ದಾಖಲೆ ಮಟ್ಟದ ಫಲಿತಾಂಶ ಬಂದಿರುವುದರ ಹಿಂದೆ ದೊಡ್ಡ ಹಗರಣವೇ ನಡೆದಿದೆ ಎಂದು ಆರೋಪವನ್ನು ಮಾಡಿದ್ದಾರೆ. ರಾಜ್ಯದ ಶಿಕ್ಷಣ ವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದ್ದು, ಯಾದಗಿರಿಯಲ್ಲಿ 41%, ಬಳ್ಳಾರಿಯಲ್ಲಿ 31% ಮತ್ತು ಬೀದರ್ನಲ್ಲಿ 21% ಶಿಕ್ಷಕರ ಕೊರತೆ ಇದೆ. ರಾಜ್ಯದ ಬಹುತೇಕ ಶಾಲೆಗಳಲ್ಲಿ ಶಿಕ್ಷಕರೇ ಇಲ್ಲದಿರುವಂತಹ ಪರಿಸ್ಥಿತಿ ಇದೆ. ಗಣನೀಯ ಫಲಿತಾಂಶ ಬರುವುದು ಹೇಗೆ ಸಾಧ್ಯ ಎಂದು ಪ್ರಶ್ನೆ ಮಾಡಿದ್ದಾರೆ. ಇಂಟರ್ನಲ್ ಮಾರ್ಕ್ಸ್ ಹೆಸರಿನಲ್ಲಿ ಎಲ್ಲರಿಗೂ 20ಕ್ಕೆ 20 ಅಂಕಗಳನ್ನ ನೀಡಲಾಗ್ತಾ ಇದೆ. ಉಳಿದ 80 ಅಂಕಗಳಲ್ಲಿ ಕೇವಲ 13 ಅಂಕವನ್ನ ಪಡೆದ್ರೆ ಮಗು ಪಾಸ್ ಆಗುತ್ತೆ. ಇಂತಹ ಗುಣಮಟ್ಟವಿಲ್ಲದ ಶಿಕ್ಷಣದಿಂದ ವಿದ್ಯಾರ್ಥಿಗಳ ಭವಿಷ್ಯ ಏನಾಗಬೇಕು? ಈ ವ್ಯವಸ್ಥೆಯಿಂದ ಮುಂದಿನ ದಿನಗಳಲ್ಲಿ ಪಿಯುಸಿಯಲ್ಲಿ ಡ್ರಾಪ್ಔಟ್ ಸಂಖ್ಯೆ ಹೆಚ್ಚಾಗಲಿದೆ ಎಂದು ಅವರು ಎಚ್ಚರಿಸಿದ್ದಾರೆ.
ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರಲು ಪ್ರಮುಖ ಕಾರಣಕರ್ತರಾದ ಮುಸ್ಲಿಂ ಸಮುದಾಯವನ್ನ ಈಗ ಸರ್ಕಾರ ಕಡೆಗಣಿಸ್ತಾ ಇದೆಯೇ ಎಂಬ ಗಂಭೀರ ಪ್ರಶ್ನೆಯನ್ನ ಮಂಡ್ಯದ ಮುಸ್ಲಿಂ ಧರ್ಮಗುರುಗಳು ಎತ್ತಿದ್ದಾರೆ. ಸಿಎಂ ರಾಜಕೀಯ ಕಾರ್ಯದರ್ಶಿ ನಜೀರ್ ಅಹಮದ್ ರವರ ವಜಾ ಮತ್ತು ದಾವಣಗೆರೆಯಲ್ಲಿ ಮುಸ್ಲಿಂ ಅಭ್ಯರ್ಥಿಗಳಿಗೆ ಅವಕಾಶ ನೀಡದ ವಿಚಾರವಾಗಿ ಧರ್ಮಗುರುಗಳು ಕಾಂಗ್ರೆಸ್ ಹೈಕಮಾಂಡ್ ಹಾಗೂ ಸಿಎಂ ಸಿದ್ದರಾಮಯ್ಯ ವಿರುದ್ಧವಾಗಿ ಕೆಂಡ ಕಾರಿದ್ದಾರೆ. ಮಂಡ್ಯದ ಜಾಮಿಯಾ ಮಸೀದಿಯಲ್ಲಿ ಜಿಲ್ಲೆಯ ಎಲ್ಲಾ ಮುಸ್ಲಿಂ ಧರ್ಮಗುರುಗಳು ಜಂಟಿ ಸುದ್ದಿಗೋಷ್ಠಿಯನ್ನು ನಡೆಸಿ ಕಾಂಗ್ರೆಸ್ ಸರ್ಕಾರಕ್ಕೆ ನೇರ ಎಚ್ಚರಿಕೆಯನ್ನು ನೀಡಿದರು. ಸುದ್ದಿಗೋಷ್ಠಿಯಲ್ಲಿ ಧರ್ಮಗುರು ಅಬ್ದುಲ್ ಖದೀರ್ ಅಹಮದ್ ಮಾತನಾಡಿ, ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರಲು ಮುಸ್ಲಿಂ ಸಮುದಾಯ 91% ಮತವನ್ನ ನೀಡಿದೆ. ನಾವು ಕಾಂಗ್ರೆಸ್ ಪರವಾಗಿಯೇ ಇದ್ದೇವೆ, ಆದ್ರೆ ನಮಗೆ ಬೇರೆ ಆಯ್ಕೆಗಳು ಇವೆ. ನಮ್ಮನ್ನ ಕೇವಲ ಮತ ಬ್ಯಾಂಕ್ ಆಗಿ ಬಳಸಿಕೊಂಡು ನಡುನೀರಿನಲ್ಲಿ ಕೈಬಿಟ್ರೆ 2028ರ ಚುನಾವಣೆಯಲ್ಲಿ ಮತದಾರರು ಪ್ರಬುದ್ಧರಾಗಿದ್ದಾರೆ ಎಂದು ನಿಮಗೆ ತಕ್ಕ ಪಾಠವನ್ನ ಕಲಿಸುತ್ತಾರೆ ಎಂದು ಧರ್ಮಗುರುಗಳು ಸರ್ಕಾರಕ್ಕೆ ಖಡಕ್ ವಾರ್ನಿಂಗ್ ನೀಡಿದ್ದಾರೆ. ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಸೂರ್ಯನ ತಾಪ ದಿನದಿಂದ ದಿನಕ್ಕೆ ಏರುತ್ತಲೇ ಇದ್ದು ಈ ಬಿರು ಬಿಸಿಲಿನ ಅಬ್ಬರಕ್ಕೆ ಈಗ ಬೀದಿ ಬದಿ ವ್ಯಾಪಾರಸ್ಥರು ತತ್ತರಿಸಿ ಹೋಗಿದ್ದಾರೆ. ಸದಾ ಜನರಿಂದ ಗಿಜುಗುಡುತ್ತಿದ್ದ ಮಾರುಕಟ್ಟೆಗಳು ಈಗ ಬಿಸಿಲಿನ ಧಗೆಗೆ ಜನರಿಲ್ಲದೆ ಬಿಕೋ ಅಂತಿದೆ. ಮೈಸೂರಿನ ಹೃದಯ ಭಾಗದ ದೇವರಾಜ ಮಾರುಕಟ್ಟೆ, ಕೆಆರ್ ವೃತ್ತ ಹಾಗೂ ಸಯಾಜಿರಾವ್ ರಸ್ತೆಯಲ್ಲಿ ವ್ಯಾಪಾರ ಫುಲ್ ಡಲ್ ಹೊಡಿತಾ ಇದೆ. ಬೇಸಿಗೆಯ ಬಿಸಿ ಗಾಳಿಗೆ ಹೆದರಿ ಜನ ಮಧ್ಯಾಹ್ನದ ಸಮಯದಲ್ಲಿ ಮನೆಯಿಂದ ಹೊರಬರಲು ಹಿಂಜರಿಯುತ್ತಿದ್ದಾರೆ. ಇದರ ನೇರ ಹೊಡೆತ ಫುಟ್ಪಾತ್ ವ್ಯಾಪಾರಸ್ಥರ ಮೇಲೆ ಬಿದ್ದಿದೆ. ಕಳೆದ 1 ತಿಂಗಳಿನಿಂದ ಮೈಸೂರಿನಲ್ಲಿ ಬಿಸಿಲು ಹೆಚ್ಚಾಗಿದ್ದು ಹೂವು, ಹಣ್ಣು ಹಾಗೂ ತರಕಾರಿ ವ್ಯಾಪಾರ 50% ಕುಸಿದಿದೆ. ಹಬ್ಬ ಹರಿದಿನಗಳು ಮುಗಿದಿರೋದು ಒಂದೆಡೆಯಾದ್ರೆ ಬಿಸಿಲಿನ ತಾಪಕ್ಕೆ ಹಣ್ಣು ಹಂಪಲುಗಳು ಬೇಗನೆ ಬಾಡಿ ಹೋಗ್ತಿರುವುದು ವ್ಯಾಪಾರಸ್ಥರಿಗೆ ಮತ್ತೊಂದು ದೊಡ್ಡ ತಲೆನೋವಾಗಿದೆ. ಒಟ್ಟಿನಲ್ಲಿ ಮೈಸೂರಿನ ಬಿಸಿಲು ಕೇವಲ ಮನುಷ್ಯರ ಆರೋಗ್ಯವನ್ನಷ್ಟೇ ಅಲ್ಲ, ಬಡವರ ಹೊಟ್ಟೆಯ ಮೇಲೂ ಬರೆ ಎಳಿತಿದೆ. ಇವಿಷ್ಟೀವರೆಗಿನ ಪ್ರಮುಖ ಸುದ್ದಿಗಳು. ನೋಡ್ತಾ ಇರಿ ರಾಜ್ಯ ಧರ್ಮ ಟಿವಿ.